ನೋಡಿ ಮಿಸ್ಟರ್ ಮರಳಪ್ಪ, ನಿಮ್ಮ ಅಪ್ಲಿಕೇಶನ್ ಸ್ಟ್ರಾಂಗ್ ರೆಕಮೆಂಡ್ ಮಾಡಿ ಫಾರ್ವರ್ಡ್ ಮಾಡಿದ್ದಾರೆ. ಮದುವೆಗೆ ಮುಂಚೆನೇ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ್ರೆ ಆಶ್ಚರ್ಯ ಏನಿಲ್ಲ. ನನ್ನ ಕೆಲ್ಸಕ್ಕೆ ಯಾಕಿಷ್ಟು ಅವಸರ? ನನಗೇನೋ ಅದ್ರ ಅಗತ್ಯ ಇದೆ ಅಂತಾನೆ ಅನ್ಸಲ್ಲ. ಹಾಗಂದ್ರೆ ಹೇಗೆ? ಸುಮ್ನೆ ಸೇವೆ ಸೇವೆ ಅಂತಿದ್ರೆ ಸಂಸಾರ ನಡೆಯೋದ್ ಬೇಡ್ವೆ? ನಂದೇನೇ ಬೇರೆ. ಒಂಟಿಯಾಗಿದ್ಕೊಂಡು ಹಳ್ಳಿ ಹಳ್ಳಿ ಅಲಿತಾ ಬಡ ಜನರ ಸೇವೆ ಮಾಡೋದು, ಅವ್ರ ಮಟ್ಟನ ಹೆಚ್ಚೋದು. ಅಲ್ಲಪ್ಪ, ಅದಕ್ಕೆ ಒಂಟಿಯಾಗಿ ಯಾಕಿರ್ಬೇಕು? ಮದುವೆ ಮಾಡ್ಕೊಂಡು ದೇಶ ಸೇವೆ ಮಾಡ್ಬೋದಲ್ಲ? ಇಂಪಾಸಿಬಲ್. ಯಾಕೆ ಇಂಪಾಸಿಬಲ್? ಗಾಂಧಿ, ನೆಹರು, ಪಟೇಲ್ ಇವರೆಲ್ಲ ಒಂಟಿಯಾಗಿದ್ದುಕೊಂಡು ಬ್ರಹ್ಮಚರ್ಯ ಮಾಡೇ ದೇಶ ಸೇವೆ ಮಾಡಿದ್ರೇನು? ನೋಡು, ಧ್ಯೇಯ ಮುಖ್ಯನೇ ವಿನಃ ಮಾರ್ಗ ಅಲ್ಲ, ತಿಳ್ಕೊ. ಏನಂತೀಯ? ಮಂಜು ಎಲ್ಲಿ? ತಗೊಳ್ಳಿ. ಮಂಜು, ಯಾಕೆ ಕೋಪನ? ಒಂದ್ ಮಾತು ಹೇಳ. ಮಂಜು, ಏನೇನ್ ಬೇಕು? ಶತಪುತ್ರ ಸೌಭಾಗ್ಯ ಪ್ರಾಪ್ತಿರಸ್ತು. ಮುನಿಯ, ನನ್ನ ಸ್ನೇಹಿತ ಮುನಿಯ. ಹೋಗದರ ಹೋಗು. ನಡಿ ಮಗ, ನಡಿ. ಬುದ್ಧಿ, ಕಾಸು ಕೊಟ್ರೆ ಸಾಕಾಗಕ್ಕಿಲ್ಲ, ಕಾಳು ಬೇಕು. ಬರೀ ಕಾಳು ಯಾಕ್ರು? ನನ್ನ ಆಸ್ತಿನೇ ಬರ್ಕೊಟ್ಬಿಡ್ತೀನಿ, ತಗೊಂಡು ಹೊರಟೋಗಿ. ಹಂಗಲ್ಲ ದಣಿ, ಮುನಿಯ ಕಾಸು ಕೊಡ್ತಾನೆ, ಕಾಳು ಕೊಡ್ತಾನೆ ದಣಿ. ಕೊಡೋದಾದ್ರೆ ನೀವು ಅವನಂಗೆ ಕೊಡಿ ಬುದ್ಧಿ, ಇಲ್ದೇ ಇದ್ರೆ ನಾವು ಹೊರಟೋಯ್ತೀವಿ ಬುದ್ಧಿ. ಹೋಗ್ರ, ಅವನ ಹತ್ರನೇ ಹೋಗಿ. ಏನ್ ನಿಮ್ ಕೋಳಿ ಕೂಗಿದ್ರೆ ನನಗಿಲ್ಲಿ ಬೆಳಗಾಗೋದು? ನನಗ್ ಗೊತ್ತಿಲ್ವಾ? ಬೇರೆ ಊರಿಂದ ಕೂಲಿವರ್ನ ತರಿಸ್ತೀನಿ, ದುಡಿಸ್ಕೋತೀನಿ. ದುಡ್ಡು ಬಿಸಾಕಿದ್ರೆ ಯಾವನ ಬರಲ್ಲ ಅಂತಾನೆ. ನಡೀರ ಹೋಗವ, ಮುನಿಂತವೆ ಕೆಲ್ಸಕ್ಕೆ. ಎಲ್ಲ ಒಂಟೆ ಹೋದ್ರಲ್ಲ ದಣಿ. ಹೋದ್ರೆ ಹೋಗ್ತಾರೆ. ತಗೋಣ, 64 ಆಯ್ತು ಮುನಿಯಪ್ಪ. ಅಕ್ಕ, ರಾಮೇಗೌಡ ಅವನ ಮನೇಲಿ 4 ಜನ ಇದ್ದಾರೆ. 4 12 48. 48. 1 2 3. ಮುನಿಯ ಎಂಥ ಧಾರಾಳಿ ನೋಡ್, ಹ್ಯಾಕ್ ತುಂಬಿ ತುಂಬಿ ಕೊಡ್ತಿದ್ದಾನೆ. ಏನ್ ಬಿಟ್ಟಿ ಕೊಡ್ತಾವ್ನ? ಏಮೆ ಮಾಡಿಲ್ವಾ? ಅದಕ್ಕೆ ಅಳ್ದು ಕೊಡ್ತಾವ್ನೆ. ಇದಕ್ಕೊಂದು ಉಪಾಯ ಮಾಡಿದ್ರೆ ಅವ್ರವ್ರಿಗೇನೇ ಜಗಳ ಆತಂತ ಇಟ್ಬಿಟ್ರೆ ಅದನ್ನ ನಾವ್ ಮಾಡ್ತೀವಿ. ಆ ಮುನಿಯ ನೆರಿ ಕಣವ, ಗುಳ್ಳ ನೆರಿ. ಜನರ ಕೈಲೆಲ್ಲ ದುಡ್ಕೊಂಡು ಆಸ್ತಿ ಮಾಡ್ತಾವ್ನೆ. ಬಂದಿದ್ದು ಬೆಳೆದಿದ್ನೆಲ್ಲ ಎಲ್ರಿಗೂ ಹಂಚ್ತಾವನಂತೆ. ಅದೆಲ್ಲ ಬರೀ ನಾಟಕ. ಬೆಳೆದಿದ್ದೆಲ್ಲ ಬಚ್ಚಿಟ್ಕೊಂಡು ಮಿಕ್ಕಿದೆಲ್ಲ ಹಂಚ್ತಾವ್ನೆ. ನೋಡ್ದ ನಂಜವ? ಹಂಗ ಏನ್ ಕಾಲ ಬಂತವ, ಯಾರ್ ನಂಬೋದು ಯಾರನ್ ಬಿಡೋದು? ಬೆಂಕಿ ಹಚ್ಚಾಯ್ತಲ್ಲವಾ? ಹಚ್ಚಾಯ್ತಲ್ಲ ನಂಜ. ಇನ್ನು ಮುಂದದು ಜಗದಾಗ ಉರಿದು ನೋಡ್ತಿರು. ಹಂಗ ಸಾಲಕ್ಕಿಲ್ಲ, ಲಿಂಗವನ್ನಾಗವನ್ ಕೊಡ್ಬೇಕು. ಅವರು ಹೇಳವ್ರೆ. ಸರಿ ತಗ. ಆ ಮುನಿಯ ಏನ್ ಮಾಡ್ಯಾನ ಗೊತ್ತೇನಿಲ್ಲ? ಆ ಮುನಿಯ ಏನ್ ಮಾಡಿದ್ರೆ ನಮ್ಗೇನ್ಲ? ಅವ್ನ್ ಹೇಳ್ದಂಗ್ ಕೇಳ್ಕೊಂಡು ಸುಖವಾಗಿದ್ದೀವಲ್ಲ, ಅಷ್ಟೇ ಸಾಕು ನಮ್ಗೆ. ಈ ಸುಖ ಎಷ್ಟ್ ದಿನ ಅಣ್ಣ? ಭೂಮಿ ನಿಮ್ದು, ದುಡಿಮೆ ನಿಮ್ದು, ಬೆವ್ರು ನಿಮ್ದು. ಹಂಚೋನ್ ಅವನ? ಗೌಡ್ರು ಸ್ವತಃ ಆಸ್ತಿ ಇಟ್ಕೊಂಡು ಜಮೀನ್ದಾರ ಆಗವ್ರೆ. ಆ ಗುಲಾಮ್ ನನ್ ಮಗ ಕಂಡವ್ರ ಆಸ್ತಿ ನುಂಗಿ ಜಮೀನ್ದಾರ ಆಗ್ತಾವನೆ. ನಿಮ್ಮಂತ ಬೆಪ್ತಗಳಿದ್ರು ನಾನು ಕುಬೇರ್ನೆ. ಅವನ್ ಮನೆಯಾಗ ಇಷ್ಟೊಂದು ಧಾನ್ಯ ಬಚ್ಚಿಟ್ಟವನೇ ಗೊತ್ತಾ?
ಮುನಿಯ ಮುನಿಯ ಯಾರೋ ಬಾರಿ ತರ್ತಾ ಇದಾರೆ. ಹೌದಾ ನೋಡ್, ಬೇಡ ಕಣೋ, ಕಳ್ರು ಏನು? ನಮ್ಮ ಮನೇಲಿ ಏನಕ್ಕ ಇದೆ ಕಳ್ತನ ಮಾಡಕ್ಕ? ಅವರೇ ಬಂದು ನೋಡ್ಲಿ. ಲೇ ನಾಗ, ಕಾಳ, ಚಿಕ್ಕ ಎಲ್ಲ ನಮ್ಮವ್ರೆ. ಏನ್ ಸಮಾಚಾರ? ಯಾಕಷ್ಟು ಜೋರಾಗಿ ಬಾಗಿಲು ಬಡಿತಿದ್ರಿ? ಇದು ನಿಮ್ ಮನೆನೆ, ಬನ್ನಿ ಒಳಗ್ ಬನ್ನಿ. ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ. ಕಂಕ್ಳಲ್ಲಿ? ನನ್ ಕಂಕ್ಳಲ್ಲಿ ಏನೂ ಇಲ್ಲ ಕಾಳ, ದೊಣ್ಣೆ ಇರೋದು ನಿನ್ ಕೈಯಲ್ಲಿ. ಬಾಯ್ನ ಹಣ ಕಾಳು ಎಲ್ಲ ಕೊಳ್ಳೆ ಹೊಡೆದು ಬಚ್ಚಿಟ್ಕೊಂಡು ನಾಟಕ ಮಾಡ್ತಾ ಇದೀಯಾ? ಅಯ್ಯೋ, ನಮ್ ಮುನಿಯನ್ ಮೇಲೆ ನಿಮ್ಗೆಲ್ಲ ಅನುಮಾನ ಏನ್ರೋ ಪಾಪಿಗಳ? ಅಕ್ಕ, ನೀನ್ ಯಾಕೆ ಸುಮ್ನೆ ಕೋಪ ಮಾಡ್ಕೊ? ನಾನು ಇವರಿಗೆಲ್ಲ ಮೋಸ ಮಾಡಿದ್ದೀನಿ ಅಂತ ಯಾರೋ ಇವ್ರಿಗೆ ಹೇಳಿದ್ದಾರೆ, ಇವ್ರು ನಂಬಿದ್ದಾರೆ. ಕಾಳ, ಹೋಗಿ ಒಳಗಡೆ ಹೋಗಿ. ನಾನು ಏನೇನು ಬಚ್ಚಿಟ್ಕೊಂಡಿದ್ದೀನೋ ಅದನ್ನೆಲ್ಲ ನೋಡಿ, ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಳ್ಳಿ. ನೋಡಿ ನೋಡಿ, ಅನುಮಾನ ಪಡೋದು ತಪ್ಪು, ಅದು ಪರಿಹಾರ ಆಗ್ಲೇಬೇಕು. ಹೋಗಿ ಹೋಗ್ ನಾಗಣ್ಣ, ಹೋಗು ಹೋಗು. ಚಿಕ್ಕಣ್ಣ, ನೀವು ಆಚೆ ಬರೋವರೆಗೂ ನಾವಿಲ್ಲೇ ಇರ್ತೀವಿ. ಹೋಗು ಬಾ ಚೆನ್ನವ. ಏನಿಲ್ಲ, ಯಾರೋ ಮುನಿನ್ ಮೇಲೆ ಹೊಟ್ಟೆ ಕಿಚ್ಚಿಗೆ ಸುಳ್ಸುಳ್ಳೆ ಹಚ್ಚಿಟ್ಟವ್ರೆ. ಯಾರ್ಯಾರೋ ಮಾತು ತಿಳ್ಕೊಂಡು ನಿನ್ ಮನಸ್ಸು ನೋಯಿಸ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ. ಮೇಲಂತೂ ಕಾಳಕ್ಕಿಲ್ಲ, ನೆಲದಲ್ಲಿ ಎಲ್ ಬಚ್ಚಿಟ್ಟವನು ಯಾರಿಗೆ ಗೊತ್ತು? ಏ ಮಗಳೇ, ಮುನಿಯನ್ನೇನಾರು ಅಂದ್ರೆ ಹಲ್ಲು ಉದುರ್ಸ್ಬಿಟ್ಟಾನು. ನಾಗ ನೋಡು, ಯಾವತ್ತೂ ನಾವು ನಮ್ಮ ನಮ್ಮಲ್ಲಿ ಜಗಳ ಆಡಬಾರ್ದು. ತಪ್ಪು ಮಾಡಿದ್ರು ಸುಮ್ಕೆ ಇರ್ಬೇಕಾ? ತಪ್ಪ ಒಂದಲ್ಲ ನಾಗ, ತಪ್ಪು ನಂದೆ. ಅಪ್ಪನ ಆಸ್ತಿ ಇದೆ ಅಂತ ಯೋಗ್ಯತೆ ಇಲ್ಲದೆ ಇದ್ರು ಇಷ್ಟೊಂದು ದೊಡ್ಡ ಮನೇಲಿ ಇದ್ದೀನಲ್ಲ, ಅದೇ ನನ್ನ ತಪ್ಪು. ಆಸ್ಪತ್ರೆಗೋ ಶಾಲೆಗೋ ಕೊಟ್ಬಿಟ್ಟಿದ್ರೆ ಈ ಅನುಮಾನ ಬರ್ತಿತ್ತ? ಆ ಮಾತಾಡ್ಬೇಡ ಮುನಿಯ. ಏಯ್ ನಡ್ಯೋ, ನಡ್ರಿ ನಡ್ರಿ. ಕೈ ಮುಗ್ದದಳಿ. ಏನಿಲ್ಲ, ನಮ್ ಗೂಳಿ ನಮ್ ಗದ್ದೆಯಲ್ಲಿ ಮೇಯ್ತಾ ಇತ್ತು, ತುಂಬಾ ಹಸು ಅಂತ ಕಾಣುತ್ತೆ ಪಾಪ, ಅದಕ್ಕೆ ಒಂದ್ ಹೊರೆ ಮೇವು ತಂದಿವ್ನಿ, ದಯಮಾಡದಕ್ ತಿನ್ಸಿ. ಏನಲೇ ಪಾಪ ಗೀಪ ಅಂತ ನಾಟಕ ಆಡ್ತೀಯಾ? ಏನೋ ನನ್ನ ಗೂಳಿ ದಾರಿ ತಪ್ಪಿ ಆ ಕಡೆ ಬಂದಿರ್ಬೇಕು, ಅಷ್ಟಕ್ಕೆ ನಂಗೆ ಮೇವು ಹಾಕೋ ಯೋಗ್ಯತೆ ಇಲ್ಲ ಅಂತ ಹಾಸ್ಯ ಮಾಡ್ತೀಯಾ? ಯಾಕೆ ಹಿಂಗಂತಿರೋದಾನೆ? ದೇವ್ರು ನಿಮ್ಗೆ ಏನ್ ಕಮ್ಮಿ ಮಾಡಿದ್ದಾನೆ? ನೀವಿಟ್ಟು ಅನ್ನ ತಿಂದು ಬೆಳೆದವ್ ನಾನ್ ನಿಮ್ಗಿಂತ ಮಾತಂತೀನ? ಬರ್ತಿಂದಡೆ ನಂಜ, ಗೂಳಿ ಜೋಪಾನ. ನೋಡ್ದ್ಯಾ ನಂಜ ಮಗನ್ನ ಹೆಂಗ್ ತಲೆ ತಗ್ಸಂಗ್ ಮಾಡ್ಬಿಟ್ಟ? 4 ಎಕರೆ ಜಮೀನು ಬಿಟ್ಟು ಕೊಟ್ಟು ಕೂಡ್ಲೆ ಮಗ ರಕ್ತ ಬೀಜ ಸುರ್ನಂಗ್ ಬೆಳೆದು ಬಿಟ್ಟ. ನೀವು ಸೋಮ್ಕೇರಿದ್ದಾನೆ ನೋಡವ ನಾಟ ಎಷ್ಟು ದಿನ ಅಂತ.